ಹುಡುಗ ಚಾ ಮಾಡಿದಾನೆ ನಮಗೆ. ಚಾ ಕುಡ್ದಿಲ್ಲ ಅಂದರೆ ನಂದು ಇಂಜಿನ್ ಸ್ಟಾರ್ಟ್ ಆಗೋದಿಲ್ಲ. ಸೊ ಲೆಟ್ಸ್ ಸ್ಟಾರ್ಟ್. ಸ್ಮಾಲ್ ಕಪ್ಪು, ಮನೆ ದೊಡ್ಡ ಯಜಮಾನ್ರು ಅರ್ಪಿತ್ ಅವ್ರಿಗೆ ದೊಡ್ಡ ಕಪ್. ಅಬಾಬಾಬಾಬಾಬಾಬಾ, ತಾವ ದೊಡ್ಡ ಯಜಮಾನ್ರು ನನಗೆ ಹೇಳ್ತಾನೆ ಮತ್ತು. ಸೊ ನಾವೀಗ ಚಾ ಕುಡಿದ್ಬಿಟ್ಟು ನಮ್ಮ ದಿನವನ್ನು ಶುರು ಮಾಡೋಣ. ಸಂಡೇ ಸ್ಪೆಷಲ್ ಏನು ಗೊತ್ತಾ? ಟಡಾ, ಪಾರ್ಲೆಜಿ, ಜಿ ಫಾರ್ ಜೀನಿಯಸ್. ಜರ್ಮನಾಗ ಬೇರೆ ಎಲ್ಲ ಬಿಸ್ಕೆಟ್ ಸಿಕ್ಕರು ನಮಗೆ ಬೇಕಾಗಿರೋ ಬಿಸ್ಕೆಟ್ ಪಾರ್ಲೆಜಿ. ಇದು ತಿಂದಾಗ ಖುಷಿ ಆಗಲ್ವಾ? ಎಲ್ಲ ಆಗುತ್ತೆ. ನಿದ್ದೆ ಗಣ್ಣಲ್ಲಿರೋ ನಮ್ಮ ಹುಡುಗ. ಬಾ ಬನ್ನಿ, ಚಾ ಮತ್ತೆ ಪಾರ್ಲೆಜಿ ಬಿಸ್ಕೆಟ್ ತಿನ್ನೋಣ ಅಂತ. ನನ್ನ ಚಪ್ಪಲ್ಲ ಬಿಚ್ಚತಲ್ಲೋ. ಚಲೋ. ಟಡನ್ ಟಡ, ಸಂಡೇ ಮಾರ್ನಿಂಗ್ಸ್ ವಿತ್ ಚಾ, ಪಾರ್ಲೆಜಿ ಆ್ಯಂಡ್ ನಮ್ಮ ಹುಡುಗ. ಎಲ್ಲರೂ ಒಂದೊಂದು ಬಿಸ್ಕೆಟ್ ಎದ್ಕೊಂಡು ತಿಂದ್ರು, ಎರಡೆರಡು ಬಿಸ್ಕೆಟ್ ಒಮ್ಮೆ ಎದ್ಕೊಂಡು ತಿಂತಾನೆ. ನೀವು ಹಿಂಗೆ ಮಾಡ್ತೀರಾ? ಯಾರು ಇದ್ದೀರಾ? ಪೂಜಾರ್ ಫ್ಯಾಮಿಲಿ ಟ್ರೇಡ್. ಏನು ಎರಡೆರಡು ಬಿಸ್ಕೆಟ್ ಎತ್ಕೊಂಡು ತಿನ್ನೋದು? ಇದ್ಯಾ ಟ್ರೇಡ್ ಗುರು? ಚೆನ್ನಾಗಿದೆಯಾ? ಅನ್ಸುತ್ತೆ ಒಂದೊಂದು ತಿಂದ್ರೆ ತಿಂದಂಗೆ ಅನ್ಸಂಗಿಲ್ಲ. ಲಾಜಿಕ್ಕು. ನಮಗೆ ಒಂದೊಂದು ನಾನು ಇಟಿಟ ಕಡ್ಕೊಂಡು ತಿಂತೇನೆ ಅಂದ್ರೆ ಅದು ಮಜಾ. ಮಜಾ. ಹೈಡ್ ಅಂಡ್ ಸೀಕ್ ನೆನ್ಪೈತಿ ಬಿಸ್ಕೆಟ್, ಲೈನ್ ಬೈ ಲೈನ್ ತಿನ್ನೋದು. ಐ ಮಿಸ್ ಹೈಡ್ ಅಂಡ್ ಸೀಕ್. ಈ ವೀಕ್ ತರೋಣ. ಥ್ಯಾಂಕ್ ಯು. ಇಷ್ಟು ಒಳ್ಳೆಯ ನಾನು ನಿಜವಾಗ್ಲೂ. ಎಲ್ಲರೂ 2-3 ಬಿಸ್ಕೆಟ್ ತಿಂದ್ರೆ ಅರ್ಧ ಪ್ಯಾಕೆಟ್ ಬಿಸ್ಕೆಟ್ ತಿಂತಾನೆ ಒಂದು ಸತಿಗೆ ಅರ್ಧ ಪ್ಯಾಕೆಟ್. ನಾ ಯಾವಾಗಾರ ಒಮ್ಮೆ ತಿಂತೇನೆ. ಅದ್ರನ್ಯಾಗ 4 ಬಂಡಲ್ ಬಿಸ್ಕಿಟ್ನ್ಯಾಗ 3 ಬಂಡಲ್ ಗೊತ್ತಾಗ್ಲಾರ್ದಂಗ ಆಗ್ಲೇ ಖಾಲಿ ಮಾಡ್ಯ. 3 ಅಲ್ಲ 2, ಇನ್ನೂ 2 ಐತಿ. ಈಗ ಟೈಮ್ 9:30. ನಾವ್ ಎದ್ದಿದ್ದೆ 8:30. ಸಂಡೇ ಸ್ಪೆಷಲ್. ಎದ್ದು 8 ಗಂಟೆ ಪಿಳಿ ಕಣ್ಣು ಬಿಟ್ವಿ. ಈಗ 1 ಅವರ್ ಜಿಮ್ ಮಾಡಿದ್ವಿ. ಈಗ ಎದ್ದ ಕೂಳೆ ನಮ್ಮ ಅಪ್ಪಾರ ವಿಡಿಯೋ ಕಾಲ್ ಬಂದಿತ್ತು. ಎದ್ದ ಕೂಳೆ ಹಾಸಿಗೆಯಾಗ ಸಿದ್ದಾರೋಡ್ ಅಜ್ಜ ದರ್ಶನ ಆತಿವತ್ತು. ದ ಬೆಸ್ಟ್ ಸ್ಟಾರ್ಟ್ ಫಾರ್ ದ ಡೇ. ಅದು ಮನೆಯವ್ರು ಇನ್ಸ್ಟಾಗ್ರಾಮ್ದಾಗ ಒಂದೇನೋ ರೆಸಿಪಿ ಮಾಡ್ಯಾರ ಚಟ್ನಿದ. ಸೊ ಒಂದು ಕ್ವಿಕ್ಕಾಗಿ ಹೇಳ್ಬಿಡ್ರಿ ಏನೇನಂತ ಹೇಳಿ. ಫಸ್ಟ್ ನಾವ್ ಯೂಶುವಲಿ ಚಟ್ನಿ ರುಬ್ಬಿದ ಮೇಲೆ ಒಗ್ಗರಣೆ ಹಾಕ್ತಿದ್ವಲ್ಲ. ನಿನ್ನೆ ಒಂದು ಇನ್ಸ್ಟಾಗ್ರಾಮ್ನಾಗ ಫೇಮಸ್ ಇಡ್ಲಿ ಶಾಪಿಂಗ್ ಚಟ್ನಿ ನೋಡೇನಿ. ಇನ್ಸ್ಟಾ ಯೂನಿವರ್ಸಿಟಿ ಸ್ಟೂಡೆಂಟ್ ಫಾರ್ ಕುಕಿಂಗ್. ಸೊ ಅವ್ರೇನ್ ಮಾಡಿದ್ರೆ ಕಡ್ಲಿ ಬೇಳಿ, ಉದ್ದಿನ ಬೇಳಿ, ಕರ್ಬೇವು ಮತ್ತು ಒಂದು ಒಣ ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಹಿಂಗ್ ಹಾಕಿ ಒಂದ್ ತಡ್ಕ ಮಾಡ್ಕೊಂಡಾರ. ಇದನ್ನ ಕೊಬ್ಬರಿ ಇದಕ್ಕೆಲ್ಲ ಹಾಕಿ ಡೈರೆಕ್ಟ್ ಮಿಕ್ಸಿ ಮಾಡ್ಬಿಡುದು. ಡೈರೆಕ್ಟ್ ಆಮೇಲೆ ಮತ್ತೆ ಒಗ್ಗರಣೆ ಕೊಡಂಗಿಲ್ಲ. ಓಕೆ. ಸೊ ಇದೇನೋ ಒಂದ್ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರ್ತದ ಅಂತ ಹೇಳ್ಯಾರ. ಸ್ಮೆಲ್ ಅಂತೂ ಮಸ್ತ್ ಬರ ಅಂತತಿ ಒಗ್ಗರಣೆದ, ಹಿಂಗಿನ ಒಗ್ಗರಣೆ. ಸೊ ಇವತ್ತು ನಮ್ಮ ಮನೆಯಲ್ಲಿ ಸಂಡೇ ಸ್ಪೆಷಲ್ ದೋಸೆ. ಅವ ಚಟ್ನಿ ಮಾಡ್ತಾನೆ, ನಾನು ದೋಸೆ ಹಾಕ್ತೀನಿ. ಬನ್ನಿ ದೋಸೆ ತಿನ್ನೋಣ. ಈ ಕೊಬ್ಬರಿ ಹಾಕ್ಬೇಕಾ ಇದಕ್ಕೆ? ಓಕೆ. ಸ್ವಲ್ಪ ತೊಳೆಯೋಣ. ನಿನ್ನೆ ರಸಂ ಮಸಾಲ ರುಬ್ಬಿ ಹಂಗ ಇಟ್ಟಾರ ನಮ್ಮ ಮನೆಯವರು. ಹಂಗೆ ಇಟ್ಟಿಲ್ಲ, ಅದ್ರನಾಗ ಪೌಡರ್ ಇತ್ತು. ಸೊ ವಿ ಜಸ್ಟ್ ಕೆಪ್ಟ್ ಇಟ್. ನೆಕ್ಸ್ಟ್ ಟೈಮ್ ಯೂಸ್ ಮಾಡ್ಬೋದು ಅಂತ ಹೇಳಿ. ನಮ್ಮ ಹುಡುಗಗೆ ಒಟ್ಟೆ ಎಲ್ಲ ಕ್ಲೀನ್ ಇರ್ಬೇಕು. ಒಂದ್ರಾಗು ಏನೇನು ಇಡಬಾರ್ದು. ನಾನು ಇದ್ಯಾಕೆ ಇಟ್ಟಿದ್ದೆ ಹೇಳಿದೆನಲ್ಲ. ಹಾ, ಈಗೂ ಕ್ಲೀನ್ ಇತ್ತು. ಓನ್ಲಿ ಎಕ್ಸ್ಟ್ರೈಸ್ ಚಾ ಡಬ್ರಿ ಬೆಳಗ್ಗೆ ಮಾಡ್ಕೊಂಡಿದ್ದೆ. ಸಾಂಬಾರಿಂದ ಈಚಿ ಕಡೆ ತೆಗೆದು ಅತ್ತಾಗಿಟ್ಟೇವ್ ಅಷ್ಟೇ. ಅದು ಬಿಟ್ರಲ್ಲಿ ಏನು ಹರ್ವೇ ಇಲ್ಲ. ಅದು ಕಾಣಬಾರ್ದಂದ್ರೆ ತಲೆ ಮೇಲೆ ಇಟ್ಕೊಂಡು ಓಡಾಡ್ಲ ಏನು. ನಮ್ಮ ಅತ್ತಿಯರ ಎಷ್ಟು ಬೈತಿದ್ಲೇನಿಲ್ಲ ನನಗ. ಇವನ ನಂಗೆ ಅತ್ಯಾಗ ಪ್ರೀತಿಯ ಅತ್ತೆ. ಒಂದು ಸ್ಮಾಲ್ ಫೈಟ್ ಆದ ನಂತರ ಅಂತ ಹೇಳಕ್ ಹೋದೆ. ಮಿಕ್ಸಿ ಆನ್ ಮಾಡಿಬಿಟ್ಲೆ. ಈಗ ಮಿಕ್ಸಿ ಮಾಡ ಅಂತಾಳ ಈಕಿ. ನಂಗಷ್ಟೇ ಯಾಕಂತ ತಾನು ಒಂದು ಅಪ್ರಾನ್ ಹಾಕೊಂಡ್ಲೆ. ನಾನು ಕುಕ್ ಮಾಡ್ತೇನೆ ಅನ್ನೋರಂಗೆ. ಹಿಂಗೆ ಜಗಳ ಹಾಕವ್ರಿ. ಸುಮ್ಮಿರಾಕ ಬರಂಗಿಲ್ಲ ಗಂಡು ಮಕ್ಳಿಗೆ, ನನ್ನಂಥವ್ರಿಗೆ. ಓಕೆ,
ರುಬ್ಕೋಬೇಕು ಈ ಚಟ್ನಿನ. ಅದು ಹೇಳು ನಿನ್ ಹಾ ರೆಸಿಪಿ. ಹೌದು, ನೆಕ್ಸ್ಟ್ ರುಬ್ಕೋಬೇಕು. ಕೊಬ್ಬರಿ, ಉಪ್ಪು, ಜೀರಿಗೆ ಹಾಕಿ. ಕೊಬ್ಬರಿ, ಉಪ್ಪು, ಜೀರಿಗೆ, ರುಚಿಗೆ ತಕ್ಕಷ್ಟು ಮೆಣಸಿನ್ಕಾಯಿ, ಹಾ, ಸಕ್ರಿ, ಒಂದ್ ಸ್ವಲ್ಪ ಸಕ್ಕರೆ ಹಾಕಿ ರುಬ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಚಟ್ನಿ ರೆಡಿ ಆಗಿದೆ. ಅಂಡ್ ಅರ್ಪಿತಾ ಸ್ಪೆಷಲ್ ದೋಸೆನು ರೆಡಿ ಆಗ್ತಾನೆ ಇದೆ. ದೋಸೆ ಬಂತು, ಅಯ್ಯೋ ತಿಂದು ನಾವು ಸುಸ್ತು ಆಗಿ, ಅಯ್ಯೋ ಮಸ್ತ್ ದೋಸೆ ಬಂತು, ಅಯ್ಯೋ. ಹೇಳ್ಬೇಕೀಗ ಅದ ಆಯ್ತಲ್ಲ ಕಡಿ ಜುಂಪ. ಎರಡು ಕಡೆ ಬೇಯಿಸ್ಕೋರಿ, ಒಂದ್ ಸ್ವಲ್ಪ ಚೆನ್ನಾಗಿ ಬರುತ್ತೆ. ನಮ್ಮ ಹುಡುಗನ ಕೈಯಾಗ ಒಂದ್ ರುಚಿ ಐತಿ. ಏನ ಹೇಳಿದ್ರಿ, ನಂಗೂ ಅಷ್ಟು ಚಲೋ ಕುಕ್ ಮಾಡಕ್ ಬರಕಿಲ್ಲ. ಎಲ್ಲ ನಮ್ಮ ಅತ್ತೆಯವರಿಂದ ಬಂದಿರೋ ಕಲೆ. ಕುಕಿಂಗ್ ಒಂದು ಕಲಾತ್ಮಕ ಕುಸುರಿ. ಅದನ್ನ ಮಾಡುವವರು ಅಲ್ಲ, ಅದನ್ನ ಕೆಲವು ಪದಾರ್ಥಗಳಿಂದ ಮಾಡ್ತಾರೆ. ಅದನ್ನ ಮಾಡಿದವರು ಅದಕ್ಕೊಂದು ಜೀವ ಕೊಡ್ತಾರೆ. ಅದನ್ನ ತಿಂದು ಅನುಭವಿಸಿದವರು ಅದಕ್ಕೊಂದು ಅರ್ಥ ಕೊಡ್ತಾರೆ. ಅಲ್ಲ, ಪುಳಿಯೋಗರೆ, ಬಿರಿಯಾನಿ ಯಾವ ಮೂವಿ ಒಳಗೆ ಐತಿ ಹೇಳ್ರಿ ಇದು? ಕಮೆಂಟ್ ಮಾಡ್ರಿ. ಐ ಥಿಂಕ್ ನೌ ಯು ಶುಡ್ ಟೇಸ್ಟ್ ಇಟ್ ಅಂಡ್ ಟೆಲ್ ಹೌ ಇಟ್ ಇಸ್. ಯೆಸ್, ಶೋರ್. ಥ್ಯಾಂಕ್ ಯು. ಬ್ರೇಕ್ಫಾಸ್ಟ್ ನೋಡೋಣ, ತಿಂದ್ಬಿಟ್ಟು ಹೆಂಗಿದೆ ಅಂತ ಹೇಳೋಣ ಅರ್ಪಿತ್ ಅವ್ರಿಗೆ. ಜೆನ್ಯೂನ್ ರಿವ್ಯೂ ಕೊಡು ನಿನ್ ಚಟ್ನಿಗೂ. ನೈಸ್, ವೆರಿ ನೈಸ್. ಸುಮ್ಮನೆ ಹೇಳ ಅಂತಿಲ್ಲ, ನಿಜ ಮಸ್ತ್ ಆಗೈತಿ. ಟ್ರೈ ಮಾಡ್ರಿ. I told you ಅಲ್ಲ, ಮಸ್ತ್ ಅಂದ್ರೆ ಮಸ್ತ್. ಯು ಹ್ಯಾವ್ ಟು ಟ್ರೈ ದಿಸ್ ರೆಸಿಪಿ. ಚಟ್ನಿ ಸೂಪರ್. ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀನಿ. ಮುಂದೆ ನಾ ಏನಾರ ಒಂದು ಇಡ್ಲಿದ ಹೋಟೆಲ್ ಓಪನ್ ಮಾಡಿದೆ ಅಂದ್ರ ಇವ್ನ್ ಕೆಫೆ ಓಪನ್ ಮಾಡ್ಬೇಕಂತ ಬಹಳ ಆಸೆ ಐತಿ ನಾವ್ ಇಂಡಿಯಾಗ ವಾಪಸ್ ಹೋದ್ಮೇಲೆ. ಸೊ ಲೆಟ್ಸ್ ಸಿ ಆಗತ್ತಾ ನೋಡೋಣ, ಇಂಡಿಯಾದಲ್ಲಿ ಆಗುತ್ತಾ ಯುರೋಪಲ್ಲೇ ಆಗುತ್ತಾ ಅಂತ. ಇಂಡಿಯಾ ಸಾರೆ ಜಹಾं से अच्छा हिंदुस्तान हमारा. ಸಂಡೇ ಸ್ಪೆಷಲ್ ಫ್ರೆಶ್ ಅಂಡ್ ಸ್ನಾನ ಆತ, ಎಲ್ಲ ದೇವ್ರನ್ನು ನೀಟಾಗಿ ಪೂಜೆ ಮಾಡಿ ದೀಪ ಹಚ್ಚಿ ನೆಕ್ಸ್ಟ್ ಪೇಟ್ ಪೂಜಾ, ಪೂರಿ ಮತ್ತೆ ಬೆಟ್ಗೇರಿ ಚಟ್ನಿ ಅಥವಾ ಕಾಕಾನ್ ಚಟ್ನಿನೂ ಅಂತಾರೆ ಇವರು. ನಿಮ್ ಪಪ್ಪಾಗ ಎಲ್ಲಾ ಫ್ರೆಂಡ್ಸ್ ಕಾಕಾ 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 ಅಂತಿದ್ರೆ ನಿಮ್ ಪಪ್ಪ ಇಂಟ್ರೊಡ್ಯೂಸ್ ಮಾಡಿದ ಚಟ್ನಿ ಇದು ಬೆಟ್ಗೇರಿ ಚಟ್ನಿ ಅವರಿಗೆ. ಸೊ ಇದು ಕಾಕಾನ್ ಚಟ್ನಿ ನಿಮ್ ಫ್ಯಾಮಿಲಿ. ಎಸ್, ಸೊ ಇಟ್ ಇಸ್ ಕಾಲ್ಡ್ ಆಸ್ ಕಾಕಾನ್ ಚಟ್ನಿ. ಬರ್ರಿ ಇವತ್ತು ಪೂರಿ ಮತ್ತು ಕಾಕಾನ್ ಚಟ್ನಿ ಮಾಡೋಣ ಅಂತ. ನೀನು ಹಿಟ್ಟು ರುಬ್ತೀಯಾ, ನಾನು ಚಟ್ನಿ ಮಾಡ್ತೀನಿ. ಹಾ ಸಾರಿ, ಹಿಟ್ಟು ನಾದು. ಸೊ ಬಿಸಿ ಬಿಸಿ ಪೂರಿ ಮತ್ತೆ ಗುಲ್ಲಕ್ ಸೀಸನ್ 5 ಬಂತ ಇದೆಯಾ ಅದು? ಓಕೆ, ಸೊ ಟೇಸ್ಟ್ ಮಾಡು ಪೂರಿ ಕಾಕನ್ ಚಟ್ನಿ ಹಂಗೈತ ಅಂತ ಹೇಳೋ. ಬೆಟಗೇರಿ, ಅದೇ ಬೆಟ್ಗೇರಿ ಚಟ್ನಿ, ನಮ್ದು ಕಾಕನ್ ಚಟ್ನಿ. ಸೆತ್ರೆ ಪಫೆ ಸ್ಪೆಷಲ್. 3 ಗಂಟೆ ಆಯ್ತು ನಮಗೆ ಎಲ್ಲ ಕ್ಲೀನ್ ಮಾಡಿ ಅಡ್ಗೆ ಮಾಡಿ ಊಟ ಮಾಡೋರಾಗ. 3 ಗಂಟೆಗೆ ಪೂರಿ ಕಾಕನ್ ಚಟ್ನಿ ಮಸ್ತ್ ಆಗೈತೆ. ಸಿಗ್ತೀವಿ ಆಮೇಲೆ ಮಾಡಿ. ಗುರುವಾರ ಸಂಜೆ ಆಯ್ತು ಏನು ಮಾಡೋಣ, ಚಾ ಕುಡಿಯೋಣ. ಚಾ ಓನ್ ಕಟ್ಕೊಂಡೇನ್ರಿ ನಾನು. ಸಾಯ್ತಾ ಚಾ ಮತ್ತಿಡ್ಸ ನೋಡ್ರಿ. ಅಲ್ಲೇ ನೀವು ಹೊಟ್ಟಾಗಿಂದ ಹೊರಗೆ ಬಂದ್ಕೊಂಡು ಚಾ 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 ಅಂತ. ಇಲ್ಲ, ಹೊಟ್ಟಾಗಿದ್ದಾಗ ನಮ್ಮ ಮಮ್ಮಿ ಚಾ ಜಗ್ ಕುಡ್ದಾಳ, ಅದಕ್ಕೆ ಚಾ 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 ಆಗೈತಿ. ಇವತ್ತಿನ ನನ್ ರೀಲ್ ನೋಡಿದ್ಯಾ ಹೊಸದು ಚಾ ಬಗ್ಗೆ? Please guys go and watch my Insta new reel on cha obsession of Uttar Karnataka people, not just me.
ಸ್ಮೈಲ್ ಮಾಡ್ಕೊಂಡ್ ಬಾ, ನಮ್ಗೆ ಹುಡುಗ ಓಕೆನಾ ಇಲ್ವಾ ಅಂತ ಹೇಳ್ತೀವಿ. ಹಾ, ಓಕೆನಾ? ಸ್ಮೈಲ್ ಪ್ಲೀಸ್. ಸ್ಮೈಲ್. ಚಿಯರ್ಸ್ ಟು ದ ಟೀ. ಚಿಯರ್ಸ್. ಅಂಡ್ ಹುಡುಗ ನಮ್ಗೆ ಓಕೆ. ಓಕೆ, ಕೂಲ್. ಗುಲ್ಲಕ್ಕ, ಇನ್ನೂ ಗುಲ್ಲಕ್ಕ. ಲಾಸ್ಟ್ ಎಪಿಸೋಡ್. ಎಲ್ಲಿ ಹೋಗ್ತಿದೀವಿ? ಬಡದ್ ಕರ್ಕೊಂಡ್ ಬಂದೇನಿ ಇವತ್ತು ವಾಕಿಂಗ್. ಯಾರು ಗುರು ಅಡ್ಡಾಡ್ತಾರೆ ವಲ್ಯ ಅಂತ ಬಾ ಇಲ್ಲಿ. ಸುಮ್ಮನೆ ಮಾಡ್ಬೇಕು. ಸಂಡೇ ಇಸ್ ಅ ಪೀಸ್ ಡೇ ಹಿಯರ್. ನಾವಲ್ಲಿ ಅಂದಾಗ ಬಿಡ್ತೀನಿ, ಹೊರಗೆ ಕರ್ಕೊಂಡು ಹೋಗ್ಬೇಡ ಅಂದ್ರೆ. ಅದು ಬೇರೆ ಇದು ಬೇರೆ. ಇಲ್ಲಿ ಬಾ, ಹಿಂದ್ ಬಾ, ಇಲ್ಲಿ ಕ್ಯಾಮ್ರಾದಾಗ. ಅದು ಬೇರೆ ಇದು ಬೇರೆ, ಎಲ್ಲ ಬೇರೆ 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 ಅಂತ. ನೀರ್ ಇನ್ವೆಸ್ಟ್ ಮಾಡಿಯಾಗೈತಲ್ಲೇ ಬೇಬಿ ಇವತ್ತು. ಅದಕ್ಕೆ ಕೆಳಗ್ ಬಂದಿದ್ದಿಲ್ಲ. ಓಹೋ, ಮತ್ ನೀರಾಗ ಎಲ್ಲಾರ ಕೊಚ್ಕೊಂಡು ಹೋಗಿ. ಯಾ ಸಮ್ಮರ್ ಬೇಬಿ, ಸಮ್ಮರ್ ಅಂತಾರ ಇವ್ರೆ. ಇವರು ಇಲ್ಲ, ಮಳಿ, ಚಳಿ, ಗಾಳಿ. ಹಾ, ಸಾರಿ, ಹೇಳು. ಫ್ರಸ್ಟ್ರೇಟೆಡ್ ಅದನ್ನ ಕೇಳ. ಯುರೋಪಿಯನ್ಸ್ ಸಮ್ಮರ್ಸ್ ಅಂತ ಹೇಳಿ ಜನಕ್ಕ ಮೋಸ ಮಾಡ್ಯಾರ. ಸಮ್ಮರ್ಸ್ ಏನಂತೀರಿ ಗೊತ್ತಾಗ್ಬೇಕಂದ್ರ ನಮ್ ಹುಬ್ಬಳ್ಳಿ, ರಾಯಚೂರು ಆ ಕಡೆ ಬಂದ ಸ್ಕೂಟಿನ್ಯಾಗ ಮಧ್ಯಾಹ್ನ ಹೋಗಿ ಸ್ಕೂಟಿ ಕುಂಡಿ ಚುರ್ರ ಅಂತಲ್ಲ, ಅವಾಗ ಗೊತ್ತಾಗೈತಿ ಸಮ್ಮರ್ಸ್ ಏನಂತ ಹೇಳಿರಿ. ಅಲ್ಲಿ ಮಠ ಸಮ್ಮರ್ಸ್ ಏನಂತೀರಿ ಗೊತ್ತಾಗಲ್ಲ. ಅಲ್ಲ, ಬ್ಯಾಸಿಗೆ ಒಂದ್ ಈಟರ ಬಿಸಿಲಿರ್ಬೇಕಾ? ಒಂದ್ ದಿವ್ಸ ಹಿಂಗ್ ಬಂದಂಗ್ ಮಾಡ್ತಾನ ಸೂರ್ಯ. ನೋಡಿ ಹಿಂಗ್ ಬಂದ ಹಿಂಗ್ ಹೋಗ್ಬಿಡಪ್ಪ. ಈಗ ಮಳಿ ಚಾಲು ಐತಿ. ಈ ಓಡೋರ್ ಅಂದ್ರೆ ಎಥ್ಲೀಟ್ಸ್ ಅವ್ರ ಏನ್ ಜಿಮ್ ಫ್ರೀಕ್ ಎಲ್ಲ ಇರ್ತಾರಲ್ಲ, ಪಾಪ ಏನ್ ಡೆಡಿಕೇಶನ್. ಮಳ್ಯಾಗೂ ರನ್ನಿಂಗ್ ಮಾಡ್ತಾರಪ್ಪ ಇಲ್ಲಿರೋರು. ಮಳ್ಯಾಗೂ ಮಾಡ್ತಾರ. ಜಾಕೆಟ್ ಇರುದಿಲ್ಲ, ಹಂಗೆ ನಮಗ್ ತಂಡ ಎತ್ ನಡಕ್ತಿರ್ತೇವೆ. ಅವತ್ ಇದಕ್ ಹೋಗಿದ್ವಲ್ಲ ಬ್ರಹ್ಮನ್, ಅಲ್ಲೊಬ್ಬ ಓಡಾಕತ್ತಿದ್ದ, ನೆನ್ಪೈತ್ನೆ. ನಾವೆಲ್ಲ ದೊಡ್ಡ ಜಾಕೆಟ್ ಹಾಕೊಂಡ್ ನಿಂತೇವಿ. ಅವ್ನು ಬರೀ ಶಾರ್ಟ್ಸ್ ಮೇಲೆ ಶರ್ಟ್ ಇಲ್ಲ, ಏನೂ ಇಲ್ಲ. ಮೈನಸ್ ಡಿಗ್ರಿನಾಗ ಶಾರ್ಟ್ಸ್ ಮೇಲೆ ರನ್ನಿಂಗ್ ಮಾಡ ಅಂತಿದ್ದವ. ಮೆಚ್ಚಬೇಕಂದ್ವಿ ನಾವು ಜಗದ ಡೆಡಿಕೇಶನ್. ಇದೇ ನಮ್ಮ ಪಾರ್ಕು. ರೆಗ್ಯುಲರ್ ವಾಕಿಂಗ್ ಏರಿಯಾ ನಮ್ಮಿಬ್ಬರದು. ತೋರಿಸ್ತೇನೆ ಪಾರ್ಕ್. ಹುಡುಗರನ್ನ ನೋಡ ಅಂತರ ನಾವು ಸ್ಯಾಟರ್ಡೆ ಸಂಡೇ ಕ್ರಿಕೆಟ್ ಆಡಕ್ ಹೋಗಿದ್ವಿ, ಫುಟ್ಬಾಲ್ ಆಡಕ್ ಹೋಗಿದ್ವಿ. ಅದ ಅನಿಸ್ತತಿ, ನೆನಪಾಕೈತಿ. ಚೈಲ್ಡ್ಹುಡ್ ಡೇಸ್, ದ ಕೇರ್ ಫ್ರೀ ಡೇಸ್. ವಿಶ್ ಟು ಗೋ ಬ್ಯಾಕ್ ಅಲ್ಲ? ಹೌದು. ಈಕಿಗೆ ತನಗೂ ಆಡ್ಬೇಕನ್ಸ ಅಂತತಿ. ಯಾರ ನೋಡಿ ಬೈದ್ಗಿದಾರ ಅಂತ ಹೇಳಿ ಹಿಂದ್ ಬರ ಅಂತ ಜೋಕಾಲಿ ಮೇಲೆ ಕುಂದಿರ್ತೇನಂದ್ಲ. ನಾ ದುಗಿಸ್ತೇನಂದ್ರೆ ಓಡಿ ಬಂದಾಳಿ. ಹೊಂಟಿ ಕಮಾನ್, ಡೇರಿಂಗ ಅರ್ಪಿತಾ. ಕಾಣ್ತಾಳ ನಿಮಗೆ? ತಡ್ರಿ, ಇಲ್ಲಿ ಬರ್ತಾಳೆ. ಬಂದ್ಲು ಅರ್ಪಿತಾ ಬಂದ್ಬಿಟ್ಲು. ನೀನ್ ಆಡ್ತೀಯಾ? ಮಜಾ ಬರ್ತೈತ್ ಮತ್ತೆ ಆ ಡೇಸ್. ಒಂದೇ ಸ್ಲೈಡ್ನಾಗ ಏನೋ ಸಣ್ಣ ಹುಡುಗಿ ಫೀಲ್ ಮೈಂಡಿಗೆ ಕ್ರೇಜಿ. ಅವಾಗ ಯಾರು ಇಲ್ದಾಗ ಬಂದ ಆಡೋಣ. ಇಲ್ಲೇ ಟ್ರಾಂಪ್ಲಿನ್ ಐತಿ, ಎಲ್ಲ ಇಟ್ಟಾರ. ಇಟ್ಸ್ ಎ ವೆರಿ ಬ್ಯೂಟಿಫುಲ್ ಪಾರ್ಕ್ ಹಿಯರ್. ನಿಜ ಇದೇ ನೋಡ್ರಿಪ್ಪ ನಮ್ಮ ಮನೆ ಹತ್ರ ಇರೋ ಕೆರೆ. ಬರ್ರಿ ಒಂದು ಸ್ಲೈಟ್ ವ್ಯೂ ತೋರಿಸ್ತೇನೆ ಹೆಂಗೈತಂತ ಕೆರಿದ. ಕ್ಲೀನ್ ಇಲ್ಲ ಅಷ್ಟೇ, ಅಂದ್ರೆ ನೀರ್ ಕ್ಲೀನ್ ಅದಾವು, ಬಟ್ ಅದ್ರ ಹಿಂಗ ಕ್ಲೀನ್ ಅಲ್ಲ. ನಮ್ದು ಹೌದು, ನಮ್ದು ಇನ್ನೊಂದ್ ಐತ್ರಿ, ಅವು ಉಲ್ಸ್ಬರ್ಗಿಂದ ಅಲೇರ್ ಸಿ ಅಂತಾರ, ಅದಕ್ಕೆ ಮ್ಯಾನ್ ಮೇಡ್ ಸಿ ಅದ. ಅದನ್ನೊಮ್ಮೆ ತೋರಿಸ್ತೇವೆ. ಈಕಿ ನೋಡ್ರಿ, ಇಲ್ಲ ಇನ್ನೂ ಸಣ್ಣ ಹುಡುಗಿಗ ಮಸ್ತ್ ಅನಿಸ್ತೈತೆ ನಮ್ಗೆ ಇಲ್ಲಿ ಬಂದು ನಿಂತಾಗ. ಇಟ್ಸ್ ವೆರಿ ಗುಡ್ ವ್ಯೂ ಆ್ಯಂಡ್ ಗುಡ್ ವೆದರ್ ಟುಡೇ. ಅಂದ್ರೆ ನಾಟ್ ಫಾರ್ ರೋಮಿಂಗ್ ಅಲ್ಲ, ಅದೇ ಹೇಳ ಅಂತೀನಿ, ನಾಟ್ ಫಾರ್ ರೋಮಿಂಗ್ ಔಟ್ಸೈಡ್, ಬಟ್ ಇಟ್ಸ್ ಪ್ಲೆಸೆಂಟ್. ಹಾ, ಯಾವ ಟೈಪ್ ಕಂಟೆಂಟ್ ಮಾಡ್ಬೇಕಂತ ಹೇಳಿ ಒಂದು ಸ್ವಲ್ಪ ಕಾಮೆಂಟ್ ಮಾಡ್ರಲ್ಲ ನಮಗೆ. ಹೌದು, ವಿಲ್ ಟ್ರೈ ಟು ಡೂ ದೋಸ್ ವಿಡಿಯೋಸ್. ಸೊ ಇದಾಗಿತ್ತು ನಮ್ಮ ಸಂಡೇ ವ್ಲಾಗ್. ಸಿಂಪಲ್, ಕಾಮ್ ಆ್ಯಂಡ್ ಸ್ಲೋ ಸಂಡೇ. ಟಡಾ ಅಲ್ವಾ? ವೆರಿ ಕಾಮ್. ಏನಿಲ್ಲ, ಚಹಾ ಕುಡಿದ್ವಿ, ಊಟ ಮಾಡಿದ್ವಿ, ರೆಸ್ಟ್ ಮಾಡಿದ್ವಿ, ಕ್ಲೀನ್ ಮಾಡಿದ್ವಿ, ಮತ್ತು ಊಟ ಮಾಡಿದ್ವಿ.
ವಾಕ್ ಹೋದ್ವಿ ಇಷ್ಟೇ ಸಿಂಪಲ್ ಸಂಡೇಸ್ ಹಿಯರ್ ಆರ್ ಮೆಂಟ್ ಫಾರ್ ಫ್ಯಾಮಿಲಿ ಟೈಮ್. ಸೊ ಫುಲ್ ಫ್ಯಾಮಿಲಿ ಟೈಮ್ ಆಗೈತೆ ನಮ್ಮಿಬ್ಬರದು ಇವತ್ತು. ಓಕೆ, ಇದೇ ಥರ ಕಂಟೆಂಟ್ಗೋಸ್ಕರ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೊಂದಿಷ್ಟು ಚಲೋ ವೀಡಿಯೋಸ್ ಥ್ರೂ ಬರ್ತೀವಿ ಮತ್ತೆ ನೆಕ್ಸ್ಟ್ ವೀಕಲ್ಲಿ ನಿಮ್ಮ ಮುಂದೆ. ಅಂಟಿಲ್ ದೆನ್ ಬಾಯ್. bye, take care, see you in our next video, and don't forget to like, share and subscribe to Arpita Manju Vlogs. Press the bell icon.